ವಿರಾಮ ಬಿತ್ತ ನಿಗೂಢ ವ್ಯಕ್ತಿ ಆರೋಪಕ್ಕೆ ಸಿಗಲೇ ಇಲ್ಲ ತಾರ್ಕಿಕ ಅಂತ್ಯ. ತನಿಖೆಗೆ ಬ್ರೇಕ್ ಹಾಕ್ತಾರಾ ಎಸ್ಐಟಿ ಅಧಿಕಾರಿಗಳು? ನಿರಂತರವಾಗಿ ಸುಮಾರೊಂದು 2 ವಾರಗಳಿಂದ ಅಲ್ಲಿ ಶೋಧ ಮಾಡಿದ್ರು, ಆದರೆ ಯಾವುದೇ ಪರಿಣಾಮಕಾರಿಯಾದಂಥ ತಲೆಬುರುಡೆಗಳು ಸಿಕ್ಕಿರಲಿಲ್ಲ. ಹೀಗಾಗಿ ನಿಗೂಢ ವ್ಯಕ್ತಿಯ ಆರೋಪಕ್ಕೆ ಯಾವುದೇ ಸಾಕ್ಷಿ ಸಿಗದ ಹಿನ್ನೆಲೆಯಲ್ಲಿ ತನಿಖೆಗೆ ಬ್ರೇಕ್ ಹಾಕ್ತಾರಾ ಎಸ್ಐಟಿ ಅಧಿಕಾರಿಗಳು? ನಾಳೆಯ ಕಲಾಪದಲ್ಲಿ ಬುರುಡೆ ಕೇಸ್ ಸದ್ದು ಮಾಡುತ್ತೆ. ಮಧ್ಯಂತರ ವರದಿ ಸಲ್ಲಿಸಲಿರುವ ಎಸ್ಐಟಿ ನಾಳೆ ಸದನಕ್ಕೆ ಹೇಳಿಕೆಯನ್ನ ಗೃಹ ಸಚಿವರು ನೀಡ್ತಾರೆ. ಮಧ್ಯಂತರ ವರದಿ ಪ್ರತಿಕ್ರಿಯೆ ಬಳಿಕ ಮುಂದಿನ ನಿರ್ಧಾರವನ್ನ ಮಾಡ್ತಾರೆ. ಸೋಮವಾರ ಉತ್ಖನನ ನಡೆಯೋದು ಡೌಟು ಅಂತೇಳಿ ಹೇಳ್ತಾ ಇದ್ದಾರೆ. ಕಾರ್ಮಿಕರಿಂದ ಈಗಾಗಲೇ ಸಹಿಯನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಅಂದರೆ ಬಹುತೇಕ ಉತ್ಖನನ ಕಾರ್ಯ ಮುಗಿದಿರೋದ್ರಿಂದಾಗಿ ಇನ್ನು ಮುಂದೆ ಮತ್ತೆ ಅಗಿಯೋದು ಬೇಡ. ಎಸ್ಐಟಿ ಅಧಿಕಾರಿಗಳು ಒಂದು ಪ್ರಾಥಮಿಕವಾಗಿ ಈಗ ಎಲ್ಲಿವರೆಗೆ ತನಿಖೆ ಬಂತು, ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಅದಾದ ನಂತರ ಅದನ್ನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ ಬಹುತೇಕ ಧರ್ಮಸ್ಥಳದಲ್ಲಿ ಇಷ್ಟು ದಿನಗಳ ಕಾಲ ನಡೀತಾ ಇದ್ದಂಥ ಈ ಎಲ್ಲ ಉತ್ಖನನ ಕಾರ್ಯ ಎಲ್ಲವೂ ಕೂಡ ಸ್ಥಗಿತ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಅಲ್ಲಿ ಗುಂಡಿಯನ್ನು ತೆಗೆದಂಥ ಕಾರ್ಮಿಕರಿಂದ ಸಹಿ ಕೂಡ ಮಾಡಿಸ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಧರ್ಮಸ್ಥಳ ಧರ್ಮದಂಗಲ್ಗೆ ಕ್ಷಣಗಣನೆ. ನಾಳೆ ಸದನದಲ್ಲಿ ಮಧ್ಯಂತರ ವರದಿ ಸಲ್ಲಿಸ್ತಾರೆ. ಮಹಾಯುದ್ಧ, ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬಿಜೆಪಿಯವರು ಎಸ್ಐಟಿಗೆ ಕೊಟ್ಟಿದ್ದೇ ತಪ್ಪು ಅಂತೇಳಿ ಹೇಳ್ತಾ ಇದ್ದಾರೆ. ಎಸ್ಐಟಿಗೆ ಕೊಡುವಂಥ ಅವಶ್ಯಕತೆನೇ ಇರಲಿಲ್ಲ. ಧಾರ್ಮಿಕ ಪಾವಿತ್ರ್ಯವಾದಂಥ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದ್ರು ಕೂಡ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಬಿಜೆಪಿಯವರ ವಾದ ಆಗಿದೆ. ತನಿಖೆ ನಡೀಲಿ, ಸತ್ಯಾಸತ್ಯತೆ ಹೊರಬರಲಿ, ಆದರೆ ಧರ್ಮಸ್ಥಳದ ಶ್ರೀ ಕ್ಷೇತ್ರಕ್ಕೆ ಯಾವುದೇ ಅಪಪ್ರಚಾರ ಮಾಡದಂತೆ ಬಿಜೆಪಿಯವರು ವಾದ ಮಾಡ್ತಿದ್ದಾರೆ. ನಾಳೆಗದು ದೊಡ್ಡ ಮಟ್ಟದಲ್ಲಿ ಮಹಾಯುದ್ಧಕ್ಕೆ ಕಾರಣ ಆಗ್ಬೋದು ಸದನದ ಒಳಗಡೆ. ಎಸ್ಐಟಿ ತನಿಖೆ ಮಧ್ಯಂತರ ವರದಿಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಎಲ್ಲಿವರೆಗೆ ಬಂತು ನಿಮ್ಮ ವರದಿ, ತನಿಖಾ ವರದಿ ಸಲ್ಲಿಸಿ ಅಂಥೇಳಿ ನಾಳೆ ಸದನದಲ್ಲೇ ಸಲ್ಲಿಸಿ. ಎಸ್ಐಟಿಯ ಮಧ್ಯಂತರ ವರದಿಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸದನದಲ್ಲಿ ಮಧ್ಯಂತರ ವರದಿ ಮಂಡಿಸುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಎಸ್ಐಟಿಯಿಂದ ಮಧ್ಯಂತರ ವರದಿಯನ್ನ ಪರಮೇಶ್ವರ್ ಅವರು ಕೇಳಿದ್ದಾರೆ. ಸೋಮವಾರ ಬಿಜೆಪಿ ಪ್ರಶ್ನೆಗೆ ಪರಮೇಶ್ವರ್ ಅವರು ಉತ್ತರವನ್ನು ಕೊಡ್ತಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವ ಎಂಬುದು ಬಯಲಾಗುತ್ತೆ. ಉತ್ಖನನ ಮುಂದುವರಿಸಬೇಕಾ ಅಥವಾ ಸ್ಥಗಿತಗೊಳಿಸಬೇಕಾ ಸೋಮವಾರವೇ ತೀರ್ಮಾನ ಆಗುತ್ತೆ. ಸರ್ಕಾರದಿಂದ ಮಹತ್ವದ ನಿರ್ಧಾರ ಆಗುತ್ತೆ ಸೋಮವಾರ, ಅಂದರೆ ನಾಳೆಗೆ. ನಿನ್ನೆ ಇಡೀ ದಿನ ನಿಗೂಢ ವ್ಯಕ್ತಿ ಕಾದು ಕುಳಿತರೂ ಉತ್ಖನನಕ್ಕೆ ಮುಹೂರ್ತ ಕೂಡಿ ಬರಲೇ ಇಲ್ಲ. ಸಮಾಧಿ ಶೋಧಕ್ಕೆ ಎಸ್ಐಟಿ ತೆರೆ ಎಳೆಯಲು ಸಿದ್ಧತೆಯನ್ನು ಆರಂಭಿಸಿದೆಯಾ ಅನ್ನುವ ಅನುಮಾನ ಮೂಡಿದೆ. ಇನ್ನು ನಾಳೆಯೂ ಶೋಧ ಕಾರ್ಯ ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬುರುಡೆ ಬುರುಡೆ ಬುರುಡೆ. ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ 17 ಸಮಾಧಿ ಬಗೆದರು, ಒಂದೇ ಒಂದು ಬುರುಡೆ ಸಿಕ್ತಿಲ್ಲ. ಮುಸುಕುಧಾರಿ ತೋರಿಸಿದ ಎಲ್ಲ ಜಾಗಗಳಲ್ಲೂ ಅಗೆದರು ಬಗೆದರು, ತುಂಡು ಮೂಳೆ ಸಿಗ್ತಾ ಇಲ್ಲ. 6ನೇ ಪಾಯಿಂಟ್ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಒಂದೇ ಒಂದು ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ತಲೆಬುರುಡೆ ಶೋಧಕ್ಕೆ ತಾತ್ಕಾಲಿಕ ವಿರಾಮ. ಅದ್ಯಾವಾಗ ಮುಸುಕುದಾರಿ ತೋರಿಸಿದ ಜಾಗಗಳಲ್ಲಿ ಅಸ್ಥಿಪಂಜರ ಸಿಗಲಿಲ್ವೋ ಜನರಿಗೆ ಈ ಮಾಸ್ಕ್ ಮ್ಯಾನ್ ಮೇಲೆಯೇ ಅನುಮಾನ ಮೂಡಿದೆ. ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ಎಸ್ಐಟಿ ಮಧ್ಯಂತರ ವರದಿಯನ್ನ ರಾಜ್ಯದ ಜನರ ಮುಂದಿಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಬಿಟ್ಟು ಮಧ್ಯಂತರ ವರದಿಯನ್ನ ರೆಡಿ ಮಾಡ್ತಾ ಇದೆ. ಸೋಮವಾರವೂ ಉತ್ಖನನ ಕಾರ್ಯ ಡೌಟ್. ನಿನ್ನೆ ಅಂದ್ರೆ ಶನಿವಾರ ಮುಸುಕುಧಾರಿ ಎಸ್ಐಟಿ ಕಚೇರಿಗೆ ಬಂದರೂ ಯಾವುದೇ ಶೋಧ ಕಾರ್ಯ ನಡೆಯಲಿಲ್ಲ. ಈ ಹಿಂದೆ ಇದೇ ಮಾಸ್ಕ್ ಮ್ಯಾನ್ ತಂದಿದ್ದ ತಲೆಬುರುಡೆಯ ಸ್ಥಳ ಮಹಜರು ಕೂಡ ಬಾಕಿ ಇದೆ. ಹೀಗಾಗಿ ಸೋಮವಾರ ಕೂಡ ಉತ್ಖನನ ಕಾರ್ಯ ನಡೆಯೋದು ಅನುಮಾನ. ಮಧ್ಯಂತರ ವರದಿ ಬಳಿಕವೇ ಮುಂದಿನ ನಿರ್ಧಾರ.
ಬಹುತೇಕ ಇವತ್ತೇ ಎಸ್ಐಟಿ ಅಧಿಕಾರಿಗಳು ಗೃಹ ಸಚಿವರಿಗೆ ತಲೆಬುರುಡೆ ಕೇಸ್ ತನಿಖೆಯ ಮಧ್ಯಂತರ ವರದಿಯನ್ನ ಸಲ್ಲಿಸಲಿದ್ದಾರೆ. ಬಳಿಕ ಸೋಮವಾರ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಅಧಿವೇಶನದಲ್ಲಿ ಉತ್ತರಿಸಲಿದ್ದಾರೆ. ಸದನದಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಚರ್ಚೆಯಾಗಲಿದೆ. ಸದ್ಯ ಮಧ್ಯಂತರ ವರದಿ ಬಂದ ಮೇಲೆ ತಲೆಬುರುಡೆ ಶೋಧ ಕಾರ್ಯದ ಭವಿಷ್ಯ ಅಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆಗೆ ಸದನದಲ್ಲಿ ಈ ಬುರುಡೆ ಪ್ರಕರಣದಲ್ಲಿ ಇಲ್ಲಿವರೆಗೂ ಆಗಿರುವಂಥ ತನಿಖಾ ವರದಿ ಮಧ್ಯಂತರ ವರದಿಯನ್ನು ಸಲ್ಲಿಸೋದಕ್ಕೆ ಬಿಜೆಪಿ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ನಾಳೆಗೆ ಮಾನ್ಯ ಹೋಮ್ ಮಿನಿಸ್ಟರ್ ನಾಳೆ ಸದನದಲ್ಲಿ ಏನಾಗಿದೆ, ತನಿಖೆ ಎಲ್ಲಿವರೆಗೆ ಬಂದಿದೆ, ಆತ ಹೇಳಿದಂತಹ ವಿಚಾರ ಎಷ್ಟು ಸತ್ಯ ಆಗಿದೆ, ಎಷ್ಟು ಸುಳ್ಳಾಗಿದೆ ಅನ್ನೋದ್ರ ಬಗ್ಗೆ ನಾಳೆಗೆ ತನಿಖಾ ವರದಿಯನ್ನು ಸಲ್ಲಿಸ್ತಾರೆ ಹೋಮ್ ಮಿನಿಸ್ಟರ್. ಆಲ್ರೆಡಿ ಈಗ SIT ಅಧಿಕಾರಿಗಳಿಂದ ಕೇಳಿದ್ದಾರೆ, ಮಧ್ಯಂತರ ವರದಿಯನ್ನು ಸಲ್ಲಿಸಿ ಅಂತೇಳಿ ಹೇಳಿದ್ದಾರೆ. ನಾಳೆಗೆ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ. ಬಿಜೆಪಿಯವರು ಇದನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ಸನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಂತ್ರಗಳನ್ನು ಹೆಣೆದಿದ್ದಾರೆ. ಯಾಕಂತ ಹೇಳಿದರೆ ಬಿಜೆಪಿಯವರು ಆರಂಭದಲ್ಲೇ ಹೇಳ್ತಾ ಇದ್ರು, ಇದು ಅಪಪ್ರಚಾರ ಆಗ್ತಾ ಇದೆ, ಧರ್ಮಸ್ಥಳದ ಪುಣ್ಯ ಕ್ಷೇತ್ರಕ್ಕೆ, ಪಾವಿತ್ರ್ಯವಾದಂಥ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸೊಪ್ಪು ಹಾಕಬೇಡಿ ಅಂಥೇಳಿ ಆಡಳಿತ ಪಕ್ಷ ಕಾಂಗ್ರೆಸ್ಸನ್ನು ಪದೇ ಪದೇ ಎಚ್ಚರಿಸ್ತಾ ಇತ್ತು. ಅದೆಲ್ಲದರ ಹೊರತಾಗಿ SIT ತನಿಖೆಯಾಗಿದೆ. ಇದರ ನಡುವೆ BJP ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನವರ ವಾದ. ಆದರೆ ಕಾಂಗ್ರೆಸ್ನವರು ತನಿಖೆ ನಂತರ ತಿಳಿದು ಬರುತ್ತೆ ಅಂತೇಳಿ ಹೇಳ್ತಾ ಇದ್ರು. ಈಗ ಮಧ್ಯಂತರ ತನಿಖಾ ವರದಿ ಸಲ್ಲಿಸುವಂಥ ಸಮಯ ನಾಳೆ ಸದನದಲ್ಲಿ ಪ್ರತಿಧ್ವನಿಸುತ್ತೆ. ಇದು ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಗ್ವಾದಕ್ಕೆ ಕಾರಣ ಆಗುತ್ತೆ, ಕಾದು ನೋಡಬೇಕು. ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಾಳೆ ಮಧ್ಯಂತರ ವರದಿಯನ್ನು ಹೋಮ್ ಮಿನಿಸ್ಟರ್ ಸಲ್ಲಿಸ್ತಾರೆ ಸದನದಲ್ಲಿ ಅನ್ನೋ ವಿಚಾರ ಇದೆ. ಸದ್ಯ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಆಗ್ಬೋದು ಸದನದಲ್ಲಿ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಬಿಜೆಪಿ ಹಾಗೂ JDS ವತಿಯಿಂದ ಅದಕ್ಕೂ ಮೊದಲಾಗಿ ಬಿಜೆಪಿ ಅಷ್ಟು ಜನ ಮುಖಂಡರು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅನ್ನೋ ಒಂದು ಅಭಿಯಾನವನ್ನು ಆರಂಭಿಸಿ ಇಲ್ಲಿಗೆ ಈ ಒಂದು ಧರ್ಮಸ್ಥಳದಲ್ಲಿ ಯಾವ ಕೃತ್ಯ ನಡೆದಿದೆ ಎನ್ನಲಾಗ್ತಿದೆ ಅದರ ವಿಚಾರವಾಗಿ ಯಾರು ಕೂಡ ಭಯಭೀತರಾಗುವಂಥದ್ದು ಬೇಡ ಅನ್ನೋ ಒಂದು ಮಾನಸಿಕವಾದಂಥ ಧೈರ್ಯವನ್ನು ತುಂಬಿಸಿ ಧಾರ್ಮಿಕ ಕ್ಷೇತ್ರಕ್ಕೆ ಅಂಟಿದಂಥ ಅಪವಾದವನ್ನು ಅಳಿಸಿ ಹಾಕುವಂಥ ಪ್ರಯತ್ನ ಮೊದಲೇದಾಗುತ್ತೆ. ಇನ್ನು ಇದೇ ವಿಚಾರವಾಗಿ ಸೆಷನ್ ಸ್ಟಾರ್ಟ್ ಆದಂಥ ಸಂದರ್ಭದಿಂದ ಕೂಡ ಇಲ್ಲಿಯವರೆಗೂ ಮಧ್ಯಂತರ ವರದಿಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಮುಸುಕುದಾರಿ ವ್ಯಕ್ತಿ ಹೇಳಿದಂತೆ ಸುಮಾರು 13ರಿಂದ 19 ಜಾಗಗಳಲ್ಲಿ ಅಗೆದರೂ ಕೂಡ 2 ಜಾಗಗಳನ್ನು ಹೊರತುಪಡಿಸಿ ಬೇರೆಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅಸ್ಥಿಪಂಜರ ಸಿಗದೇ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಇದನ್ನು ಮುಂದುವರಿಸಬೇಕು ಅನ್ನೋದು ಗೊಂದಲ ಕೂಡ ಈಗ ಸರ್ಕಾರದ ಮುಂದೆ ಇರುವಂಥದ್ದು, SIT ಮುಂದೆ ಇರುವಂಥದ್ದು. ಇದರ ಮಧ್ಯದಲ್ಲಿ ಅಸೆಂಬ್ಲಿ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಬಿಜೆಪಿ ಹಾಗೂ JDS ಅದು ಒಮ್ಮತದ ಕೂಗಾಗಿರುವಂಥದ್ದು ಏನು ಅಂದರೆ ಮಧ್ಯಂತರ ವರದಿಯನ್ನು ನೀಡಬೇಕು ಅಂತ ಮೊದಲನೇ ಡಿಮ್ಯಾಂಡ್ ಆಗಿರುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳದ ವಿಚಾರವನ್ನು ಪ್ರಸ್ತಾಪ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಎರಡನೇ ಬೇಡಿಕೆ ಆಗಿದೆ. ಇದರ ಮಧ್ಯದಲ್ಲಿ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನೀಡಿರುವಂಥ ಹೇಳಿಕೆಯನ್ನು ಆಧರಿಸಿ ಹೇಳೋದಾಯಿತು ಅಂದರೆ ತನಿಖೆ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಯಾವ ರೀತಿಯ ತನಿಖೆ ನಡೀತಾ ಇದೆ, ಎಲ್ಲಿಯವರೆಗೂ ಅದು ಪ್ರೋಗ್ರೆಸ್ ಆಗಿದೆ ಅಂತ ತಿಳಿಸೋದಕ್ಕಾಗೋದಿಲ್ಲ. ಆದರೆ ತನಿಖೆ ಆದ ನಂತರವಷ್ಟೇ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಾವು ಅಸೆಂಬ್ಲಿಗೂ ಕೂಡ ಕೊಡ್ಬೋದು ಅನ್ನೋದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮಧ್ಯದಲ್ಲಿ ಮಧ್ಯಂತರ ವರದಿ ಅನ್ನೋದಕ್ಕಿಂತ ಇಂಟ್ರಿಮ್ ರಿಪೋರ್ಟ್ ಅನ್ನೋದಕ್ಕಿಂತ ಸ್ಟೇಟಸ್ ರಿಪೋರ್ಟನ್ನು ಕೊಡಬೇಕು ಅನ್ನೋದು ನಾಳೆ ಸದನದಲ್ಲಿ ಪ್ರತಿಧ್ವನಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಮಧ್ಯಂತರ ವರದಿಯನ್ನು ಕೇಳಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಸ್ಟೇಟಸ್ ಏನಾಗಿದೆ, ಇಲ್ಲಿವರೆಗೂ ನಡೆದಂಥ ವಿಚಾರಗಳನ್ನು, ಅಂಶಗಳನ್ನು ಯಾವ ರೀತಿ ಉಲ್ಲೇಖ ಮಾಡಿ ಸರ್ಕಾರ ನಾಳೆ ಸದನದ ಮುಂದೆ ಪ್ರಸ್ತಾಪ ಮಾಡುತ್ತಾ ಅನ್ನೋದು ಪ್ರಶ್ನೆ ಇರುವಂಥದ್ದು. ಮತ್ತೊಂದು ಕಡೆ ಉತ್ಖನನ ಕೆಲಸಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ನೀಡಬೇಕು ಅಂತ SIT ಈಗ ತೀರ್ಮಾನ ಮಾಡಿರುವಂಥದ್ದು. ಯಾಕೆಂದರೆ ಸುಮಾರು 19 ಕಡೆ ಗುಂಡಿಗಳನ್ನು ಅಗೆದರೂ ಕೂಡ ಯಾವುದೇ ಪುರಾವೆಗಳು, ಸುಳಿವುಗಳು ಸಿಗದೇ ಇರುವಂಥ ಸಂದರ್ಭದಲ್ಲಿ ಆ ಮುಸುಕುದಾರಿ ವ್ಯಕ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ತನಿಖೆಗೆ ಒಳಪಡಿಸಿ ಅದಾದ ನಂತರವಷ್ಟೇ ಸದನದಲ್ಲಿ ಒಂದು ಇಂಟರಿಮ್ ರಿಪೋರ್ಟ್